ಶರಣು ಶರಣಾರ್ಥಿಗಳು, ನಿಮ್ಮ ಮನಸ್ಸಿನ ಮಾತು ನನ್ನ ಗಮನದಲ್ಲಿದೆ. ಸಮಯ ಆಗಿದೆ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ಋಣದ ಧರ್ಮವು ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನದ ಗಣಿಯೋ. ಇದಕ್ಕೆಲ್ಲ ಋಣಾನುಬಂಧ ಬೇಕು. ನಾವಿವತ್ತೆಲ್ಲ ಸೇರಿದ್ದೀವಲ್ಲ, ಇದಕ್ಕೆಲ್ಲ ಋಣಾನುಬಂಧನೆ ಕಾರಣ ಅಂತಕ್ಕಂಥದ್ದು. ಇವತ್ತು ಶರಣ ಸಂಸ್ಕೃತಿ, ಶರಣ ಸಂಸ್ಕಾರ, ಶರಣ ಪರಂಪರೆಯನ್ನ ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಕೆಲಸ. ಅಂಥ ಕೆಲಸವನ್ನ ತಿಮ್ಮಾಪುರ ರಂಗಂಪೇಟೆಯ ಗುಮ್ಮ ಮನೆತನದವರು ಶರಣಬಸವೇಶ್ವರ ಪುರಾಣ ಮಹೋತ್ಸವ ಮತ್ತು ಸದ್ಭಾವ ಚಿಂತನೆಯನ್ನ ಏರ್ಪಡಿಸುವ ಮೂಲಕ, ಸಾಧಕರಿಗೆ ಸತ್ಕಾರ ಮಾಡುವ ಮೂಲಕ ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಶಿವರಾತ್ರಿ ಅಂದ್ರೆ ಬಸವಣ್ಣನವರು ಹೇಳ್ತಾರ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ಎಚ್ಚರಗೊಂಡರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದರೆ ಪಾವನ ಕಾಣಿರೋ, ಶರಣ ನಡೆದುದು ಪಾವನ ಕಾಣಿರೋ, ಶರಣ ನುಡಿದುದು ಶಿವ ತತ್ವ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯವೇ, ಕೂಡಲ ಸಂಗನ ಶರಣರ ಕಾಯವೇ, ಕಾಯಕವೇ ಕೈಲಾಸ ಕಾಣಿರೋ ಎಂತಕ್ಕಂಥ ಮಾತನ್ನು ಹೇಳ್ತಾ ಶಿವರಾತ್ರಿಯ ಮಹತ್ವವನ್ನ ಬಸವಣ್ಣನವರು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅಂತ ಹಿನ್ನೆಲೆಯಲ್ಲಿನೇ ಇವತ್ತು ಈ ಶರಣಬಸವೇಶ್ವರ ಪುರಾಣ ಮಹೋತ್ಸವ 20 ವರ್ಷಗಳಿಂದ ನಡೆದುಕೊಂಡು ಬಂದಿರೋದು. ನಾವೆಲ್ಲ ಸಗರನಾಡಿನ ಎಲ್ಲ ಶರಣೆಯರು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ಕಾರ್ಯ ನಿರಂತರವಾಗಿ ನಡೆಯಲಿ, ಭಗವಂತ ಅವರಿಗೆ ಆ ಶಕ್ತಿಯನ್ನು ಕೊಡಲಿ. ನಾವೆಲ್ಲರೂ ಏನಾದರಾಗು ಮೊದಲ ಮಾನವನಾಗು ಅಂತಕ್ಕಂಥ ಸಿದ್ದಯ್ಯ ಪುರಾಣಿಕರ ವಚನವನ್ನ ಸ್ಮರಣೆ ಮಾಡ್ತಾ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೆಯಾಗು, ದುಡಿದು ಗಳಿಸಿ ನಿನ್ನೊಲವಿನಂತಾಗು, ದುಡಿದು ಗಳಿಸಿ ನಿನ್ನೊಲವಿನಂತಾಗು, ಏನಾದರಾಗು ಮೊದಲು ಮಾನವನಾಗು ಅಂತಕ್ಕಂಥ ಮಾತನ್ನ ನಾವು ಸ್ಮರಿಸ್ತಾ, ಆ ಶರಣ ತತ್ವವನ್ನು ಪಾಲಿಸ್ತಾ ನಾವೆಲ್ಲರೂ ಶರಣರಾಗಿ, ಭಕ್ತರಾಗಿ, ಸದ್ಭಕ್ತರಾಗಿ ನಾವು ಜೀವನ ಮಾಡೋಣ. ಆಗ ಮಾತ್ರ ಮಾತು ಮೌನವಾಗ್ತದ, ಮೌನ ಧ್ಯಾನ ಆಗ್ತದ, ಬದುಕು ಬಂಗಾರವಾಗ್ತದ. ಆ ಬದುಕು ಬಂಗಾರವಾಗಲಿಕ್ಕೆ ನಾವೆಲ್ಲ ಶರಣರ ವಚನಗಳನ್ನ ಪಾಲಿಸೋಣ, ತತ್ವವನ್ನ ಅನುಸರಿಸೋಣ ಅಂತಕ್ಕಂಥ ಮಾತು ಹೇಳಿ ನನ್ನ 4 ಮಾತುಗಳಿಗೆ ಮುಕ್ತಾಯ ಹಾಡ್ತೀನಿ. ನಮಸ್ಕಾರ, ಧನ್ಯವಾದ. ಶರಣು ಶರಣಾರ್ಥಿ.